ಸ್ನೇಹಿತರೆ ನಮಸ್ಕಾರ. ಅದು ಕಂಪಲ್ಸರಿ ಎಲ್ಲ ಇವಾಗ 5-6 ದಿನಕ್ಕೆ ಒಂದು ತಾಸು ಕಾಲು ಹೊತ್ತು ಮಾಲಕರದು. ಇವ್ರು ಗಾದಿ ಮೇಲೆ ಕೂತು ಕಾಲು ನೋಡ್ತಾವ, ಅವ್ರು ಚೀಲ ಹೊತ್ತು ಕಾಲು ಹೊತ್ತು ಹೋಗಿದ್ರು. ದನದಿದ್ರು ಹೋಯ್ತಾವ. ಹೌದು, ಹಂಗಿತ್ತು ಅವಾಗ ಅದು ನನಗೆ ಶಾಕ್ ಆಯ್ತು. ಏನಪ್ಪ ಇದು ಎಂತ ಗುಲಾಮಗಿರಿ ಅಂತ ಹೇಳಿ ಆಗಿಂದಾಗ ನಮ್ಮ ಮಂಗದಾಗ ಒಂದು 4 ಮಂದಿ ಇದ್ರು. ಮಗ್ಗಲ್ ಕೈಗೆ ಮಾಡಿ 1-8 ಮಂದಿ ಅಂಜಲ್ ಕತ್ರವರು ಸಂಘ ಮಾಡಿದ ಎಲ್ಲ ಬಿಡಿಸಲು ನೋಡಿದ ಎಲ್ಲ ಮಾಡ್ತೀನಿ ನಮ್ಮ ಒಟ್ಟು 1-8 ಮಂದಿ ಕೂಡಿ ಸಂಘ ರಿಜಿಸ್ಟರ್ ಮಾಡಿದೆ. ಮಾಡಿ ನಾನೇ ಯಾರಾದ್ರು ಅಧ್ಯಕ್ಷ ಆಗಿ ಹಾಗೆ ಮೀಟಿಂಗ್ ಮಾಡಿದ್ರು, ಭಾಷಣ ಮಾಡೋದು ಶುರು ಮಾಡಿ APMC ಮುಂದೆ ಭಾಷಣ ಮಾಡಿ ವಾರಕ್ಕೊಮ್ಮೆ ರವಿವಾರ ರಜಾ ಕೊಡಬೇಕು. 1 ಕ್ವಿಂಟಲ್ಗೆ ಇಷ್ಟು ರೊಕ್ಕ ಕೊಡಬೇಕು. ಮೊದಲು ಇದೆಲ್ಲ ಅವ್ರಿಗೆ ರೊಕ್ಕ ಕೊಡಬೇಕು. ಹಮಾಲರಿಗೆ ಸಂಜೆ 5 ಗಂಟೆಗೆ ಅವ್ರು ತಮ್ಮನಿಗೆ ಹೋಗ್ಬೇಕು. ಆ ನಂತರ ಮಾಲ್ ಬಂದಿದ್ದು ಯಾರ ಕೈ ಇಳಿಸಿದ್ರು ಆ ಹಮಾಲಿ ಇದೇ ಹಮಾಲಿಗೆ ಕೊಡಬೇಕು. ಅವ್ರಿಗೆ ಕೊಟ್ಟರೆ ಕುಡಿಯೇ ಬೇರೆ. ಆದ್ರೆ ಅದು ಮಾತ್ರ ಕಂಪಲ್ಸರಿ APMC ಹಿಂದೆ ಹೋರಾಟ ಮಾಡಿ ಕೈದೇನೆ ಮಾಡಿಸಿಬಿಟ್ಟು ನೋಡಿ ಬಿಡಿಸಂಗಿಲ್ಲ, ಅವ್ರಿಗೆ ಬೇಡ ಅನ್ನಂಗಿಲ್ಲ. APMC ಅವ್ರಿಗೆ ಲೈಸೆನ್ಸ್ ಕೊಡಿಸ್ಬೇಕು. ಹಮಾಲರು ಅವ್ರಿಗೆ ಬಿಲ್ಲ ಕೊಟ್ಟರು, ಅಡ್ತಾನೆ ಏನು ಇರಲಿಲ್ಲ. ಹೀಗಾಗಿ ಅವ್ರಿಗೆಲ್ಲ ಒಂದು ಇದು ಆಯಿತು, ಅನುಕೂಲ ಆಯಿತು. ಎಲ್ಲ ಕರ್ನಾಟಕ ರೊಕ್ಕ ತೊಗೊಂಡು ಹೊಲ್ಕತ್ತರು, ಚಲೋ ಆಯಿತು. ಅಲ್ಲಿ ಹಿಂದೆ ನೋಡ್ಕೊತೀವಿ ಕೆಲವು ಮಂದಿ ಸೈಕಲ್ ತೊಗೊಂಡ್ರು, ಹಿಂಗಾಯಿತು, ಎಲ್ಲ ಆಯಿತು. ಮುಂದೆ ಮನೆ ಯಾಕೆ ಕಟ್ಟಿದ್ರು ಎಲ್ಲ ಆಯಿತು. ಪಾಪ ಹ್ಯಾಂಗ ನಿಮ್ಗೆ ಇಲ್ಲಿ ನಾವು ಇಲ್ಲಿ ಹಳ್ಳಿ ನೋಡ್ಕೊತ ಬರ್ತೀವಿ, ಇಲ್ಲಿ ಹಿಟ್ನಾಳ ಜಂಗಾಡ್ ಹಿಂಗೆ ಹೇಳೋದು ನೋಡ್ಕೊತ ಬರ್ತೀವಿ ಅವಾಗಿಟ್ಟು ಬಸ್ಸಿನ ಸೌಕರ್ಯ ಇಟ್ಟಿರು ಏನು ಅವಾಗ ಇದ್ದೀನ. ಈಗೆಲ್ಲ ಪ್ರತಿಯೊಂದು ಇದಕ್ಕೆ ಸಿಟಿ ಬಸ್ ಆದಂಗೆ ಆಗ್ಯಾವ. ಯಾಕೆ ಮನೆ ಮಾಡಬಾರ್ದು ನಾನು ತೆಳಕ್ಕೆ ಬಂತು. ಅವಾಗ ಮೊದಲು ಈಗೆಲ್ಲ ಆಗಬೇಕು. ಅವಾಗ ದೇವರಾಜ್ ಅರಸರು ಮುಖ್ಯಮಂತ್ರಿ ಇದ್ರು. ಒಂದು ಬಿಜಾಪುರಕ್ಕೆ ಬಂದಿದ್ರು ಇಲ್ಲಿ ಅವರು. ಈಗೇನು ಅವ್ರ ಕಾರ್ಯಕ್ರಮ ಇರ್ಬೋದು, ನಮ್ಗೆ ಅದು ಗೊತ್ತಿಲ್ಲ. ಬಂದಿದ್ರು. ಬಂದಾಗ ಒಟ್ಟು ಹಮಾಲ್ ತಗೊಂಡು ಕೊಂಬ ಹಲಿಗೆ ಹಚ್ಕೊಂಡು ಒಂದು ಅರ್ಜಿ ಬರ್ಕೊಂಡು ಹೋಗ್ಬಿಟ್ಟೆ. ಅವ್ರು DC ಅವ್ರು ಬಂದರು. ಇಲ್ರಿ ಅವ್ರಿಗೆ ಮುಖ್ಯಮಂತ್ರಿಗೆ ನಾವು ಮನವಿ ಕೊಡುವಾಗ ಅವ್ರಿಗೆ ಕಳ್ಸಿರುತ್ತೆ ಅದನ್ನ ಹೋಗಿ ಹೇಳಲ್ಲ. ಅವ್ರು ಬಂದೇ ಬಿಟ್ರು. ಅವ್ರು ಪಾಪ ಬಂದು ನಾನು ಎಲ್ಲ ಹೇಳಿದೆ, ಹಮಾಲ್ರಿ ಹಿಂಗ್ರಿ ಪಶುಕೊಳ್ಳೋರು ದುಡಿತಾರೆ, ಅವ್ರಿಗಿಲ್ಲಿ ಆಶ್ರಯ ಇಲ್ಲ, ಇರ್ಲಾಕ ಮನೆ ಇಲ್ಲ, ಊಟ ಮೇಲೆ ಮುಕ್ಕೋತಾರ, ಎಲ್ಲರೂ ಅಂಗಡಿ ಮುಂದೆ ಮುಕ್ಕೋತಾರ, ಇಲ್ಲ ಚಪ್ಪಲ ಹಾಕೊಂಡು ಅದಾರ. ಅದಕ್ಕೆ ಅವ್ರಿಗೆ ಮೊದಲು ಈಗ ಇಲ್ಲಿ ಮನೆ ಆಗಬೇಕು. ಮನೆ ಆಗ್ಬೇಕಾದ್ರೆ ಮೊದಲು ನೀವು ನಿವೇಶನ ಕೊಡಬೇಕು. ನಿವೇಶನ ನೀವು ಒಂದು ಕೊಟ್ಟರೆ ಅಂದ್ರೆ ಅದು ಮುಂದೆ ಅನುಕೂಲ ಆಗ್ತಂದ್ರೆ ಅವರು ವಿಚಾರ ಮಾಡಲಿಲ್ಲ. ಹಂಗೆ ಅದರಿಂದ ತಹಸೀಲ್ದಾರ್ ಯಾರಾದ್ರು, ನೋಟಿಗೆ ತಹಸೀಲ್ದಾರ್ ಇದ್ರು, ಕರ್ಸಿಲ್ದರು. ಕರ್ಸೋದು ಅವ್ರಿಗೆ ಗೌಟಾರಿ ಜಾಗ ಸರ್ಕಾರಿ ಜಾಗ ಯಾವ್ದವ ಎಲ್ಲದವ ಹೇಳಿದ್ರು. ಅವೆಲ್ಲ ತೆಗೆದು ಇಲ್ಲಿ ರೈಲ್ವೆ ಹೇಳಿಗತ್ತೆ ಯಲ್ಲಾಪುರ ಗೋಪಾಲ ಅಂತೇಳಿ 40 ಎಕರೆ ಜಾಗ ಅದಾವೆ ಅಂತ ಹೇಳ್ದ. ಅದು 8 ದಿವಸನಾಗ ಅವ್ರ ಹೆಸರಲ್ಲೇ ಮಾಡಿ ಉತ್ತಾರಿಗಳೆಲ್ಲ ಕೊಡ್ಬೇಕಂತ ಹೇಳಿ ಹೋಗಿ ಹಾಡವರು 10-12 ದಿವಸ ಆಗಿತ್ತು. ನನ್ನ ಮನೆಗೆ ಉತ್ತಾರಿಗಳು ಇದೆಲ್ಲ ಪಾಕೆಟ್ಗೆ ಹಾಕಿ ತಂದು ಕೊಟ್ಟ. ಅಧ್ಯಕ್ಷರು ಜಿಲ್ಲಾ ಹಮಾಲ್ ರಸವರು ಬಿಜಾಪುರ ಇವರು ಹೆಸರು ಮಾಡಿಬಿಟ್ಟ. ಜಾಗ ಸಿಕ್ತು. ಇನ್ನು ಮನೆ ಬೇಕಲ್ಲ. ಹೌದೌದು, ಮನೆ ಬೇಕು. ಹೇಗೆ ಮಾಡಬೇಕು ಅನ್ನೋರಿಗೆ ದರ್ಶನಾಪುರ ಬಾಬುಗೌಡ್ರ ಹಂಸಿಗೌಡ್ರು ಚೇರ್ಮನ್ ಇದ್ರು. ನಮ್ಮ ಧರ್ಮ ಸಿಂಗ್ ಸಾಹೇಬ ನಗರಾಭಿವೃದ್ಧಿ ಸಚಿವರಿದ್ರು. ಧರ್ಮ ಸಿಂಗ್ ಸಾಹೇಬರಿಗೆ ನನಗೆ ಭಾಳ ಚಲೋ. ಅವರು ನಮ್ಮ ತಂಗಿದ್ದಂಗೆ. ಅವ್ರಿಗೂ ಇವತ್ತು ಸತ್ ಸಾವಿರಕ್ಕೆ ಹೋಗೋರು 8 ಕಡಿಮೆ. ಅವ್ರ ಮನೆಯವರ ಅವ್ರ ಬೆಂಗಳೂರಿಗೆ ಇರ್ತಾರೆ. ಅವ್ರ ಮಗಳಿಗೆ MLA ಅದಲ್ಲ, ಬೆಂಗಳೂರು ಮನೆ ಕಟ್ಟ್ಯಾರ. ಸಾಹೇಬ್ರಿದ್ದಾಗ ಕಟ್ಟ್ಯಾರ ಅವ್ರಿಗೆ. ಮತ್ತು ಅವ್ರು ಸಾವತನ ಮಂತ್ರಿನೂ ಇದ್ರು. ಹೌದೌದು. ಮತ್ತು ಹಿಂಗಾಗಿ ನನಗೆ ಅವ್ರಿಗೆ ಮನೆ ಮಗನಂಗೆ ನೋಡ್ತಿದ್ರು ಅವ್ರು. ನಮಗೆ ಅವರು ಹೋಗಿ ಎಲ್ಲ ತೀರ್ಮಾನ 300 ಮನೆ ಶಾಂಕ್ಷನ್ ಮಾಡಿದ್ರು. ಶಾಂಕ್ಷನ್ ಮಾಡಿ 300 ಮನೆ ಕಟ್ಟಿದ್ರು. 300 ಥಾಡೆ ಮಂದಿಗೆ ಆಯ್ತು. ಹೌದೌದು. ಆದ ನಂತರ ಹ್ಯಾಂಗಂತ ಹೇಳಿ ಇಲ್ಲಿ ಆಶ್ರಯ ಯೋಜನೆಯಾಗ ಒಂದರು 200 ಕೊಟ್ಟರು. ಅಲ್ಲಿಂದ ದಿಲ್ಲಿದಿಂದ ನಮ್ಮ ವೀರೇಂದ್ರ ಪಾಟೀಲ್ ದಿಲ್ಲಿ ಕೇಂದ್ರ ಸಚಿವರಿದ್ರು. ಅವ್ರಿಗೆ ಹೋಗಿ ಬೆನ್ನ ಹತ್ತಿ ಇದು ಮಾಡಲ್ಲ. ಅವ್ರನ್ನ 300 ಮನೆ ಕೊಟ್ಟರು. ಅಂದ್ರೆ ಇಂಥವಲ್ಲ ನಾವು. ಅವ್ರು ಅಂದ್ರೆ ತಮಗೆ ಎಷ್ಟು ಸೌದಾಗ ಹಾಗೆ ಮಾಡಿಕೊಟ್ರು. ಹಿಂದಿಂದ ಆ ಕಡೆ ಈ ಕಡೆ ತಂದು ಒಟ್ಟು ಅವ್ರಿಗೆ ಮನೆ ಕೊಟ್ಬಿಟ್ಟು ಎಲ್ಲರಿಗೆ ಸಾಕಾಗಿ ಯಾವ್ದು ಮನೆ ಸಾಕಾಗಿಲ್ಲ ಮಾಡಿಬಿಟ್ಟೆ. ಜಾಗ ಕೊಟ್ಟವರು ದೇವರಾಜ್ ಅರಸು. ಕರೆಕ್ಟಾ. ಆಮೇಲೆ ಉದ್ಯೋಗಾವಕಾಶ ಕಡಿಮೆ ಮಾಡಿಸಿದ್ರೆ ಇಲ್ಲ ಅವಾಗ ಉದ್ಘಾಟನೆಗೆ
ನಮ್ಮ ಯಾರ ಇದ್ರು ಎಂ ಪಿ ಅವ್ರ ಕಡೆ ಗುಡಿದವ್ರ ಕಡೆ ಇದೆ ಎಂ ಪಿ ಇದ್ರು ಎಂ ಪಿ ಇದ್ರೇನ್ರಿ ಅವ್ರ ಕಡೆ ಮಾಡಿಸಿದ್ರೆ ಎಷ್ಟು ಮಂದಿ ಹಮಾಲರಿಗೆಲ್ಲ ಮನೆ ಮಾಡಿದ್ರು ಅವ್ರು ಸ್ನೇಹಿತರೆ, ಈ ಬಿಜಾಪುರದಲ್ಲಿ ಹಮಾಲರ ಕಾಲನಿ ಬಗ್ಗೆ ಹೇಳಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಈ ಕಾಲನಿಯ ಹಳೆಯ ಸದಸ್ಯರ ಪುತ್ರರಾಗಿರ್ತಕ್ಕಂಥ ಇಬ್ರಾಹಿಂ ಮುಲ್ಲಾ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ಸರ್. ನಿಮ್ಮ ಕಾಲನಿ ಎಲ್ಲಿ ಸರ್? ಯಾವುದದು? ಇದು ಹಮಾಲ ಕಾಲನಿ ಅಂತೇಳಿ ಸರ್. ಹಮಾಲರ ಕಾಲನಿ ಏನ್ರಿ? ಇಲ್ಲಿ ಎಷ್ಟು ಮನೆ? 298 ಮನೆ ಅದಾವ್ರಿ ಸರ್. ಈಗ 2-3 ಮಂದಿ ಎಮ್ ಎಲ್ ಎ ಬಂದ್ರು ಏನೋ ಇದು ಮಾಡಿಲ್ರಿ. ಹಾಂ ರೀ. ಆದ್ರೂ ಒಂದು ಸ್ವಲ್ಪ ಈಗೆಲ್ಲ ಇವು ಹಳೆವು ಇದ್ರು ಹುಡ್ಕೋದು ಕಾಲನಿ ಮನೆಗಳು ಇಲ್ಲಲ್ರಿ ಎಲ್ಲ ಈಗ ಈ ಕಡೆ ಯಾವ ಇಲ್ಲ ಸರ್ ಹುಡ್ಕೋದು ಅಂತೇಳಿ. ಅದು ಮುಂದೆ ಇವೇನ್ರಿ ಇವೆಲ್ಲ? ಹ್ಞೂ ಸರ್. ಕಾಲನಿ ಹುಡ್ಕೋ ಕಾಲನಿ ಅದ್ರ ಹಮಾಲ ಕಾಲನಿ ಸರ್. ಹೌಸಿಂಗ್ ಬೋರ್ಡ್ದವ್ರು. ಹೌಸಿಂಗ್ ಬೋರ್ಡ್ನವ್ರು. ಇವೇನ್ರಿ ಮೂಲ? ಹಾಂ. ಯಾವ ಸೈಜ್ ಕೊಟ್ಟಿದ್ರಿ ಅವ್ರು? ಇವು 30-40 ರೀ ಸರ್. ಎಣ್ಣೆ ಪ್ಲಾಟ್ ರೀ. ಎಣ್ಣೆ ಪ್ಲಾಟ್ ಏನ್ರಿ? ಹ್ಞೂ ಸರ್. ಇವಾಗ ಕಂತಿದ್ದು ಸರ್. ಬ್ಯಾಂಕಿಂದ? ಬ್ಯಾಂಕಿಂದ ಕಂತಿತ್ತು ಸರ್. ಆದ್ರೆ ಇವು ಉತ್ತಾರಿ ಅದು ಏನೂ ಆಗಿಲ್ಲ ಸರ್. ಉತ್ತಾರದನ್ನ ಒಡೆದು ಪಡೆದು ಏನು ಬಂದಿಲ್ಲ ಏನ್ರಿ? ಇಲ್ಲ ಸರ್. ಖಾಲಿ ಬಾಂಡ್ಗಳು ಅಷ್ಟೇ ಕೊಟ್ಟಾರೆ. ಸಪರೇಟ್ ಉತ್ತಾರಗಳು ಬರಂಗಿಲ್ಲ ಏನ್ರಿ ಅದಕ್ಕೆ? ಇಲ್ಲ, ಬಂದಿಲ್ಲ ಸರ್ ಇನ್ನು. ಅವರು ಮುನ್ಸಿಪಾಲ್ಟಿ ಅವ್ರು ಅಷ್ಟೇ ಕೊಡ್ಲಾತಾರೆ. 3 ನಂಬರ್ ಫಾರಮ್ ಅಂತ ಹೇಳಿ ಅವ್ರ ಮ್ಯಾಗ ಏನು ಲೋನ್ ಅದು ಮಾಡ್ಕೊಳತ್ತಾರೆ ಸರ್. ಹಿಂಗಿಲ್ಲ ಕಾಣೋದು. ಹ್ಞೂ ಸರ್. ಈ ಒಟ್ಟ ಮನೆಗಳು ಎಷ್ಟು ಅಂದ್ರೆ ಇದು? 298 ಮನೆ ಅದಾವೆ ಸರ್. ಆಮೇಲೆ ಮತ್ತು 1100 ಅಂತಿದ್ರಲ್ರಿ? ಆ ಕಡೆ ಅದಾವ್ರಿ ಸರ್. ನಮ್ಗೆ ಅಷ್ಟು ಇದು ಇಲ್ಲ, ಐಡಿಯಾ ಇಲ್ಲ ಅವ್ರು. ಹಳೆ ಮಂದಿ ಯಾರಿಲ್ಲ ಏನ್ರಿ ಈಗ? ಈ ಹಳೆ ಮಂದಿ ಯಾವಿಲ್ಲ ಸರ್. ಅವು ಎಲ್ಲ ತಿರ್ಕೊಂಡಾರ್ರಿ ಅವ್ರು. ಇವ್ರು ಹೋಗಿಂದ ನಮ್ಮದೇ ನೋಡ್ರಿ ಈ ಕಡೆ ಪೀರಿಯಡ್ಗಳು. ನಿಮ್ಮ ತಂದೆಯವರು ಹಮಾಲಿ ಹಮಾಲಿ ಮಾಡ್ತೀರಿ ಸರ್ ಅವರು. ಅವ್ರ ಹೆಸರು ಏನ್ರಿ? ದಸ್ಗೀರ್ ಸಾಬ್ ಬುರಾನ್ ಸಾಬ್ ಮುಲ್ಲಾ ಅಂತ. ಅಡ್ಡಿಲ್ಲ. ಅವ್ರಿಗೆ ಅಲಾಟ್ಮೆಂಟ್ ಆದಂಥ ಮನೆಯೊಳಗೆ ನೀವು ಇದೀರಿ? ಹ್ಞೂ ಸರ್. ಸ್ಕೂಲ್ ಇದು. ನೀರಿನ ವ್ಯವಸ್ಥೆ ರೀ? ನೀರಿನ ವ್ಯವಸ್ಥೆ ಅದ ರೀ ಸರ್. ಈಗ ಗಟ್ರ ವ್ಯವಸ್ಥೆ ಬರ್ತಾವ್ರಿ ಸರ್. 8 ದಿವ್ಸಕ್ಕೊಮ್ಮೆ ಬರ್ತಾವ್ರಿ ನಾಳೆ. ನೀರು ಬರ್ತಾವ? ಹ್ಞೂ ಸರ್. ಓಕೆ. ಕುಮಾಣಿ ಅವ್ರ ಬಗ್ಗೆ ಏನು ಗೊತ್ತೈತೆ ನಿಮ್ಗೆ ರೀ? ನಮಗೇನಿಲ್ಲ ಸರ್. ಹಿರಿಯರು ಹೇಳ್ತಿದ್ರು ರೀ ಕುಮಾಣಿ ಅವರು ಹಿಂಗೆ ಓಡಾಡ್ಯಾರ ಮಾಡ್ಯಾರ ಅಂತ ಹೇಳಿರಿ. ಆದ್ರೆ ನಮ್ಗೆ ಅಷ್ಟು ಇದು ಇಲ್ಲ ಸರ್. ನಿಮ್ಮ ತಂದೆಯವರು ಅವ್ರ ಜೊತೆ ಇರ್ತಿದ್ರೇನ್ರಿ? ಇದ್ರಿ ಸರ್. ಅವರು ಸಂಗಪ್ಪ ಹೆಗಡ್ಯಾಳ ಅಂತ ಹೇಳಿರಿ. ಇವ್ರಲ್ಲ ಅವ್ರ ಸಂಘ ಜೋಡಿ ಅವರು ಓಡಾಡ್ತಿದ್ರು ಅವಾಗ. ಹಮಾಲರ ಕಾಲನಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮುಲ್ಲಾ ಅವ್ರ? ಇದು ಹಮಾಲ ಕಾಲನಿ ನೋಡಿ ಸರ್, ಸರ್ಕಾರದಿಂದ ಒಳ್ಳೇದಾಗಿದೆ ರೀ. ಚಲೋ ಆಗಿದೆ. ಚಲೋ ಆಗಿದೆ ರೀ. ಮತ್ತು ಮೇಲಾಗಿ ಇವು ಉತ್ತಾರಿಗಳು ಬಂದಿಲ್ಲ ಸರ್. ಉತ್ತಾರಗಳು ಬಂದೇ ಇಲ್ಲನ್ರಿ? ಅಂದ್ರೆ ಮನೆಗಳು ಸಿಂಗಲ್ ಉತ್ತಾರ ಹೊಂಡಂಗಿಲ್ಲ ಇವರು? ಹೊಂಡಲ್ಲ ಸರ್. ಬಂದಿಲ್ಲ ರೀ ಇನ್ನು. ಮತ್ತು ಮೊದಲ ಇವ್ರ ಕುಮಾಣಿ ಅವರು ಕುಮಾಣಿಯವ್ರ ಟೈಮ್ದಾಗ ನಮ್ಮ ತಂದೆಯವರು ಅದು ಓಡಾಡ್ಯಾರ ಎಲ್ಲ. ಅವರೆಲ್ಲ ಸಂಗಪ್ಪ ಹೆಡ್ಯಾಳ ಅಂತೇಳಿ ಮತ್ತು ರೀ ದಸ್ಗೀರ್ ಸಾಬ್ ಬುರಾನ್ ಸಾಬ್ ಮುಲ್ಲಾ ಅಂತೇಳಿ ಎಲ್ಲರೂ ಮಾಡ್ಯಾರ್ರಿ. ಆದ್ರೂ ಆಗಿಲ್ಲ ಸರ್ ಇನ್ನೂ ಕೆಲಸ. ಆದರೂ ಇವು ಉತ್ತಾರಿ ಮಾಡಿಕೊಟ್ರೆ ಗೌರ್ಮೆಂಟ್ದವ್ರು ಭಾಳ ಒಳ್ಳೇದಾಗ್ತಾರೆ ಸರ್. ಅರ್ಧೋಟ್ ಆಗ್ಯಾವೆಲ್ಲ ಇಟ್ಟೆಲ್ಲ ಮಾಡಿದ್ರು ಉತ್ತಾರಗಳು ಹೊಂಡವಲ್ಲ ನಿಮಗೆ? ಅದನ್ನ ಸರ್ಕಾರ ಮಾಡಿ ಕೊಡ್ಬೇಕು. ಭಾಳ ಒಳ್ಳೇದಾಗ್ತಾರೆ ಸರ್. ಆದ್ರೆ ಚಲೋ ಅದ್ರಿ. ಈಗ ನೀರಿನ ಎಲ್ಲ ಅನುಕೂಲ ಅದ್ರಿ. ಅಡ್ಡಿಲ್ಲ ನೀರದು ಕುಡಿಯೋದು ಬರ್ತಾವೆಲ್ಲ ಎಲ್ಲ ಬರ್ತಾವಲ್ರಿ? ಇಲ್ಲಿ ಸಾಹೇಬ್ ಯಾರ್ದಾರ ಎಮ್ ಎಲ್ ಎ ನಿಮ್ಮ ಏರಿಯಾಕ್ಕೆ? ವಿಠಲ್ ಕೊಟ್ಟಗದಂಡ ಅಂತ ಹೇಳಿ ಸರ್. 4 ಟನ್ ಮತಕ್ಷೇತ್ರ ರೀ. ಹೌದು, 4 ಟನ್ ಮತಕ್ಷೇತ್ರ ಬರ್ತೇನ್ರಿ ಅದು? ಸರ್ ಬಿಜಾಪುರ ಬಾಜುಕಿದ್ರು 4 ಟನ್ ಮತಕ್ಷೇತ್ರ. ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಉತ್ತಾರ ಮಾಡಿಕೊಟ್ರೆ ಭಾಳ ಒಳ್ಳೇದಾಗ್ತಾರೆ ಸರ್. ಇದು 2ನೇ ಸಲ ಕಾಣ್ತಾರೆ ಸರ್ ನಮ್ಮದು ಹಮಾಲ್ಪಲ್ಲಿ ಬರೋದವರು. ಆಗಲ್ರಿ ಮುಲ್ಲಾ ಅವ್ರೆ, ನಿಮ್ಮ ಸಮಸ್ಯೆ ಆದಷ್ಟು ಬೇಗ ಈಡೇರಲಿ ಅಂತೇಳಿ ನಾವು ಆಶಿಸ್ತು. ಓಕೆ ಸರ್, ಥ್ಯಾಂಕ್ ಯು. ಹಮಾಲರ ಕಾಲನಿ ಆಗಲಿಕ್ಕೆ ಯಾರ್ಯಾರು ಕಷ್ಟಪಟ್ಟರು, ಯಾರ್ಯಾರು ಶ್ರಮಪಟ್ಟರು, ಏನೇನು ಅವತ್ತಿನ ಕಾಲದಲ್ಲಿ ಘಟನೆ ಒಳಗೆ ಅನ್ನೋದನ್ನ ಹೇಳಲಿಕ್ಕೆ ನಮ್ಮ ಜೊತೆ ಕಾಲನಿಯ ಅಂದ್ರೆ ಹಮಾಲರ ಕಾಲನಿಯ ಹಿರಿಯರಾದಂಥ ಯಜಮಾನರುಗಳು ನಮ್ಮ ಜೊತೆ ಕುಂತಿದ್ದಾರೆ. ಅವ್ರು ಯಾರ್ಯಾರ ಏನೇನ ಮೊದಲು ಕೇಳ್ತಾರೆ. ನಮಸ್ಕಾರ ಯಜಮಾನ್. ನಮಸ್ಕಾರ. ಮಾಧವ್ ಕಾಶಿರಾಮ್ ಪವಾರ್. ತಮ್ಮ ಹೆಸರು? ಮಾಧವ್ ಕಾಶಿರಾಮ್ ಪವಾರ್. ಪವಾರ್. ಈ ಯಜಮಾನ್ ಅವ್ರದ್ದು? ವಿಠಲ್ ಸಿಂಗ್ ರಜಪೂತ್ ಅವ್ರನ್ನ. ಈ ಯಜಮಾನ್ರು? ನಮಸ್ಕಾರ ಯಜಮಾನ್ರ. ಈ ಹಮಾಲರ ಕಾಲನಿ ಆಗ್ಲಿಕ್ಕೆ ಯಾರ್ಯಾರು ಕಾರಣರಾದ್ರು, ಎಷ್ಟು ಕಷ್ಟಪಟ್ರಿ, ಎಷ್ಟು ಹೋರಾಟ ಮಾಡ್ರಿ ಅನ್ನೋದನ್ನ ಹೇಳೋದಾದ್ರೆ ಏನು ಹೇಳ್ತೀರಿ ಯಜಮಾನ್ರ? ಅಪ್ಪ ನಮ್ಮ ಮನೆ ಇದ್ರಿ ಸಾಹೇಬ್ರ ಅವಾಗ ಹೋರಾಟ ಮಾಡಿ. ಅಧ್ಯಕ್ಷರು ಯಾರಿದ್ರು ಅವಾಗ? ಕುಮಾಣಿ ಅವ್ರು ಇದ್ದರು. ಕುಮಾಣಿ ಅವ್ರ ಅಧ್ಯಕ್ಷರು ಇದ್ರು. ಅವ್ರ ಕುಮಾಣಿ ನಮಸ್ಕಾರ ರೀ.
ಅದೆಲ್ಲ ಆಗಿತ್ತು ರೀ ಅವ್ರಿಗೆ. ಕುಮ್ಮನಹಳ್ಳಿಯವ್ರಿಗೆ ಸ್ವಲ್ಪ ಇದು ಆಗಿ ಬಿಟ್ಟು ಹೋಗ್ಬಿಟ್ಟಾರಿ. ಅಂದ್ರೆ ಅವರೆಲ್ಲ ಶಾಂಕ್ಷನ್ ಮಾಡತಕ್ಕ ಅವರೇ ಇದ್ರೇನ್ರಿ? ಅವರೇ ಇದ್ರಿ, ಪೂರಾ ಅವರೇ ಮಾಡ್ಯಾರಿ. ಅದ ಕಾಲನಿ ಸರ್ಕಾರಕ್ಕೆ ಸಲ್ಲಿಸೋದು, ಹ್ಞೂ ಸರ್ಕಾರದ ಫೈಟ್ ಮಾಡೋದು, ನಿಮ್ ಜಾಗ ಮಾಡಿಸೋದು ಕುಮ್ಮನಹಳ್ಳಿಯವರೇ ಮಾಡ್ಯಾರಿ. ಅರ್ಜಾರ ಮಾಡ್ರಿ. ಹ್ಞೂ ರೀ. ಆ ನಂತರ ಮಾಡಿ ಮನೆಗಳು ಕಟ್ಟಕ್ಕೂ ಚಾಲು ಮಾಡ್ರಿ ಇವರು. ಹೌದು, ಅವರೇ ಹೋರಾಟ ಮಾಡಿ ಹೌಸಿಂಗ್ ಬೋರ್ಡ್ ಕೊಟ್ಟು ಕಟ್ಟಾಡ ಮಾಡ್ಯಾರ. ಹೌಸಿಂಗ್ ಬೋರ್ಡ್ನವ್ರು ಒಟ್ಟು ಮನೆ ಕಟ್ಟ್ರಿ, ಕಟ್ಟಿ ಕೊಟ್ಟಾರಿ. ಕಟ್ಟಿ ಕೊಟ್ರಿ. ಆ ನಂತರ ನೀರು ಗಟ್ರ ವ್ಯವಸ್ಥೆ ರೀ ಈಗೆಲ್ಲ ಚರಂಡಿ ಅದ್ರಿ, ನೀರ್ ಮಾಡ್ಯಾರಿ, ಲೈಟ್ ನಳ ಎಲ್ಲಾನು ಅದ್ರಿ. ಈಗ ಏನು ತೊಂದ್ರೆ ಇಲ್ರಿ, ಎಲ್ಲಾ ಚಲೋನೇ ಆಗ್ಯದ್ರಿ ನಮ್ಗ್ರಿ ಕಾಲ್ಯಾಗ್ರಿ. ಅದು ಒಂದೇ ಉತ್ತಾರ ಮಾಡ್ಕೊಡೋಲ್ರಿ ಅಲ್ಲ ರೀ. ಎಷ್ಟು ಮಂದಿ ಹೇಳಿದ್ರು ರೀ ಅಂದ್ರ ಉಳ್ಳಾರ ಸಮಸ್ಯೆ ಐತಿ ನಿಮ್ದು ಇಲ್ಲಿ? ಉತ್ತಾರ ಸಮಸ್ಯೆ ಅಂದ್ರೆ ಸಪ್ರೇಟ್ ಸಬ್ ಬರುವತ್ತನ್ರಿ? ಬರೋಲ್ದಾಗ್ಯದ್ರಿ ಸರ್. ಅಂದ್ರೆ ಈಗ ನೀವು ರಿಕ್ವೆಸ್ಟ್ ಅದು ಯಾರ್ಯಾರು ರಿಕ್ವೆಸ್ಟ್ ಮಾಡಿದ್ರಿ? ಮಂಗಳವಾಡಿ ಮಾಲಕರು ಮಾಡ್ಯಾರಿ, ಎಂ.ಬಿ. ಪಾಟೀಲ್ರು ಮಾಡ್ಯಾರಿ, ಎಲ್ಲಾರು ಹೇಳಿದ್ರು ಆಗೊಂದಾಗ್ಯದ್ರಿ. ಅದು ಎಂ.ಬಿ. ಪಾಟೀಲ್ ಮಿತ್ರ ಹಾಗೆ ಹಾಕದ್ರಿ, ಎಂ.ಬಿ. ಪಾಟೀಲ್ ನಿಂತಿಲ್ರಿ ಇದ್ರಾಗ್ರಿ. ಅವ್ರು ಹೇಳ್ತಾರ ಹೋಗ್ತಾರ. ಹೌನ್ರಿ, ಅದೊಂದೇ ಸಮಸ್ಯೆ ಅದ್ರಿ ನಮ್ಗೆ. ಎಲ್ಲ ದುಡ್ಕೊಂತಿಲ್ಲ ರೀ, ಹೊಟ್ಟು ತುಂಬುದಿಲ್ರಿ ಇಲ್ಲಿ. ಎಲ್ಲ ಹಮಾಲ್ರಿ ಅದಾರಿ. ಹೌದನ್ರಿ? ಆಮೇಲೆ ಕುಮಾರಿ ಅವರು ಈಗ ಬರಂಗಿಲ್ಲನ್ರಿ ಈ ಕಡೆ? ಈಗ ಬರಂಗಿಲ್ಲ ಸರ್. ಯಾಕ್ರಿ? ಬೆಂಗಳೂರಿಗೆ ಇರ್ತಾರ್ರಿ. ಹೌದನ್ರಿ? ಇಲ್ಲಿ ಅವ್ರ ಆದ ನಂತರ ಅಧ್ಯಕ್ಷರು ಯಾರಾದ್ರಿ? ಯಾರು ಆಗಿಲ್ರಿ ಸರ್. ಅವ್ರ ಅಧ್ಯಕ್ಷರಾದ ನಂತರ ಬೇರೆಯವ್ರ ಅಧ್ಯಕ್ಷರು ಆಗ್ಲೇ ಇಲ್ಲ? ಆಗ್ಲಿಲ್ರಿ. ಹಂಗ ಇಟ್ಕೊಂಡ್ ಬಂದ್ರಿ ಅದನ್ನ? ಹೌನ್ರಿ. ಹಂಗ ಮಂಗಳವಾಡಿ ಮಾಲಕರು ಹೋರಾಡದ್ರಿ, ಅದನ್ನು ಆಗ್ಲಿಲ್ರಿ. ಈ ಎಮ್.ಎಲ್.ಎಗಳು ಬರ್ತಾರಿ, ಆಗಿರ್ಪುರ್ತಾರಿ ರೀ, ಓಟ್ ಹಾಕ್ರಿ, ಹಿಂದಗಡೆ ನಾವು ಎಲ್ಲ ಮಾಡ್ಕೊಡ್ತೀವಿ ಅಂತಾರ, ಹಂಗ ಹೋಗ್ಬಿಡ್ತಾರಿ. ನಮ್ಮಲ್ಲಿ ಏನು ಆಗೋಲ್ದಾಗ್ಯದ್ರಿ, ಹೋಗ್ಬಿಟ್ಟ ಸಂಘ ಆಗ್ಬಿಟ್ಟಾರಿ. ಸಂಘ ಹೋಗೈತ್ರಿ ಎಲ್ಲ? ಸಂಘ ಹೋಗ್ಯಾರ. ಮತ್ತೆ ಈಗ APMC ಹಮಾಲ್ರಿ ಮತ್ ಬಾಳ ಮಂದಿ ಇರ್ತಾರಲ್ರಿ ಎಲ್ಲ? ಅದಾರಿ ಬರ್ತಾರ್ರಿ ಈಗ ಬೇರೆಯವ್ರು. ಹೌನ್ರಿ, ಅಮನ್ ಕಾಲವ್ರು ಬಾಳ ಮಂದಿ ಇಲ್ರಿ ಎಲ್ಲ ರೀ. ಒಂದ್ ಕಾಲದಾಗ ಬೇರೆಯವ್ರವ್ರು ಬಂದನ ನಿಮ್ ಹಮಾಲ್ರ ಕಾಲನಿ ಆಗಿತ್ತು. ಹೌದ್ರಿ. ಹೌದಲ್ಲ, ಅವ್ರು ದುಡ್ಕೊಂಡ್ ತಿನ್ನಾಕ ಬಂದವ್ರನ ಒಂದು ಶಾಶ್ವತ ಜಾಗ ಆಗಿತ್ತು. ಈಗ ಬಾಳ ಮಂದಿ ಮೊದಲಿನ ಹಮಾಲ್ರಿ ಯಾರು ಇಲ್ಲಿ ಕಾಣ್ತಾರ್ರಿ? ಅದಾರಿ, 10-20 ಮಂದಿ ಹೊಂಡ್ತಾರ್ರಿ. ಹೌದನ್ರಿ? ಬಾಳ ಮಂದಿ ಏನು ಇಲ್ರಿ ಈಗ. ಆಗಲ್ಲ ಯಜಮಾನ್ರ, ನಿಮ್ಮ ಈ ಹಮಾಲ್ರ ಕಾಲನಿ ಆಗ್ಲಿಕ್ಕೆ ಕುಮ್ಮಾಣಿ ಅವರು ಕಾರಣ. ಮತ್ತು ನಿಮ್ಮಲ್ಲಿ ಸಂಘಟನೆಗೆ ಹೋರಾಟ ಮಾಡಿದವರು ಸಾಕಷ್ಟು ಜನ ಹಮಾಲ್ರು ಇದ್ರು, ಸೀನಿಯರ್ಗಳು ಇದ್ರು ಅಂತ ಹೇಳಿದ್ರಿ. ಉತ್ತಾರ ಸಮಸ್ಯೆ ಐತೆ ಅಂತೂ ಹೇಳಿದ್ರಿ. ಭಾಳ ದೊಡ್ಡ ಸಮಸ್ಯೆ ಅದ. ಆದ್ರೆ ಆದಷ್ಟು ಬೇಗ ಸಂಬಂಧಪಟ್ಟವ್ರು ಬಗೆಹರಿಸಲಿ ಅಂತೇಳಿ ನಮ್ಮ ಚಾನಲ್ ಆಶಿಸ್ತೈತಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ. ತಮ್ಮ ಹೆಸರು? ಕಮಲಾಬಾಯಿ ರಾಜಪೂತ್. ಕಮಲಾಬಾಯಿ ರಾಜಪೂತ್ ಅವರು. ಈ ಕಾಲನಿ ಬಗ್ಗೆ, ಹಮಾಲ್ರ ಕಾಲನಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಏನ್ ಹೇಳಕಂದ್ರಿ, ಜಾಗ ಕೊಟ್ಟಾರಿ, ಹಮಾಲ್ರಿಗೆ ಅವ್ರು ಅವಕಾಶ ಮಾಡಿಕೊಟ್ಟಾರ, ಎಲ್ಲಾನು ಚಂದ ಮಾಡ್ಯಾರಿ. ಯಾರು? ಕುಮ್ಮನವ್ರು. ಅವಾಗ ಬಾಳ ಮಂದಿ ಯಾರ್ಯಾರು ಹೋರಾಟ ಹೆಸರು ಹೇಳ್ತಾರೇನ? ಅವ್ರ ಹೆಸರು ಏನು, ಹೆಣ್ಮಕ್ಳು ಎಲ್ಲಾರು ಹೋರಾಟ ಮಾಡಿದೇವ್ರಿ. ಒಬ್ಬೊಬ್ರು ದವಾಖಾನಿಗೆ ಉತ್ತಾರ ಕೇಳಕ್ ಹೋಗಿ ದವಾಖಾನಿಗೆ ಒಯ್ದಾರ. ನನಗೆ ಎಷ್ಟೋ ಮಂದಿಗೆ ಎಲ್ಲ ತ್ರಾಸ ಮಾಡ್ಯಾರಿ. ಯಾರು ಬಂದ್ರು ನಮ್ಗೆ ಉತ್ತಾರ ಸಿಗಲ್ರಿ. ದವಾಖಾನೆ ಐತ್ರಿ, ಅವ್ರಿಗೆಲ್ಲ ಹೋರಾಟ ಐತ್ರಿ. ಇವ್ರು ಓಟ್ನವ್ರು ಬರ್ತಾರ, ಉದ್ದು ಬೀಳ್ತಾರ, ನಾಳೆಗೆ ಉತ್ತಾರ ಕೊಡ್ತಾರ, ನಮ್ಮ ಕೈಗೆ ಓಟ್ ಹಾಕಿಸ್ಕೊತಾರ. ತಿರುಗಿ ಕಡೆ ಹಾಳು ನೋಡಂಗಿಲ್ರಿ. ಇದೆಲ್ಲ ದುಡ್ಕೊಂಡ್ ತಿನ್ನೋ ಜನ ಆದ್ರಿ. ಮಕ್ಕಳಿಗೆ ಸಾಲಿ ಕಲ್ಸಲಿಕ್ಕಿಲ್ಲ, ಯಾವಾಗ ನಮ್ಮ ಸಾಲ ಸಿಗಲ್ದು, ಏನು ಹಾ ಉತ್ತಾರನೇ ಕೊಡಲ್ರಿ ನೋಡ್ರಿ. ಉತ್ತಾರ ಕೊಟ್ಟು ಅಂದ್ರೆ ಕುಮಾರ ಅನ್ನೋರಿ ಕೋಟಿ ನಮಸ್ಕಾರ ನೋಡ್ರಿ. ಮಾಡಿದ್ರೆ ಅವ್ರದಿಂದ ಆಗ್ತದ್ರಿ ಇದ್ರಿ. ಹಾ ರೀ, ಯಾರ್ದಿಂದ ಆಗೋದಲ್ರಿ ಅದು. ಅವ್ರು ಬರ್ಬೇಕ್ರಿ ಹಮಾಲ್ರಿ ಮಕ್ಕಳಿಗೆ ಅವ್ರ ಸಂತೋಷದಿಂದ ಕಾಪಾಡ್ಬೇಕು ನೋಡ್ರಿ. ಅವ್ರು ಏನೋ ಹುಚ್ಚು ಮಂದಿ ಅವ್ರ ಹಿಂಗ ಗಾತ್ರ ಆಗ್ಯಾರ, ಅವ್ರ ಕಡೆ ತಪ್ಪಿಲ್ಲ ಅನ್ನೋದಿಲ್ಲ. ಅವ್ರದ್ದು ಬರಬರಿನೇ ಅದ್ರಿ. ಅವ್ರ ಬೆಲೆ ಆದ್ರೆ ಅವ್ರದಿಂದ ನಿಂತಿದ್ರಿ. ಅವ್ರು ಮಾಡಿದವ್ರು ಹೋಗ್ಯಾರ್ರಿ. ಅವರು ಪರಮಾತ್ಮ ಬಂದು ಹೋಗ್ರಿ. ಎಲ್ಲ ಒಳ್ಳೆ ಮನುಷ್ಯರಾರ್ರಿ. ಅವ್ರಿಗೆ ಬರ್ಬೇಕ್ರಿ. ಈ ಎಲ್ಲ ಜನರಿಗೆ ಕಾಪಾಡ್ಬೇಕ್ರಿ. ಧನ್ಯವಾದ. ಧನ್ಯವಾದ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ. ಯಾಕಂದ್ರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ. ಧನ್ಯವಾದ.